ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಶಾಮನೂರು ಶಿವಶಂಕರಪ್ಪ ಅವರನ್ನ ಸಿದ್ಧಗಂಗಾ ಶ್ರೀಗಳ ರೀತಿಯಲ್ಲೇ ಕ್ರಿಯಾ ಸಮಾಧಿ ಮಾಡಲಾಗಿದೆ. ಹಾಗಾದ್ರೆ ಈ ಕ್ರಿಯಾ ಸಮಾಧಿ ಅಂದ್ರೆ ಏನು? ಲಿಂಗಾಯತರಲ್ಲೂ ಎಲ್ಲರಿಗೂ ಈ ವಿಧಾನ ಇಲ್ಲ ಯಾಕೆ? ಇಲ್ಲಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಲಾಗುತ್ತೆ ಗೊತ್ತಾ? ಶಾಮನೂರು ಶಿವಶಂಕರಪ್ಪಗೆ ಈ ರೀತಿಯ ಸಮಾಧಿ ಮಾಡಿದ್ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಕ್ರಿಯಾ ಸಮಾಧಿ ಅಂದರೆ ಏನು? ಲಿಂಗಾಯತ ಸಮುದಾಯದಲ್ಲಿ ಕ್ರಿಯಾ ಸಮಾಧಿ ಅಂದರೆ ಲಿಂಗೈಕ್ಯರಾದವರ ಅಂತ್ಯಕ್ರಿಯೆ ನಡೆಸೋ ಒಂದು ವಿಧಾನ. ಹಾಗಂತ ಸಮುದಾಯದಲ್ಲಿ ಮೃತಪಟ್ಟ ಎಲ್ರಿಗೂ ಈ ರೀತಿಯ ಸಮಾಧಿ ಮಾಡೋದಿಲ್ಲ. ಸಾಮಾನ್ಯವಾಗಿ ಗುಂಡಿ ತೆಗೆದು ಮಣ್ಣಿನಲ್ಲಿ ಹೂಳಲಾಗುತ್ತೆ. ಸಿಂಪಲ್ ಆಗಿಯೇ ಸಮಾಧಿ ಮಾಡಲಾಗುತ್ತೆ. ಆದರೆ ಲಿಂಗಾಯತ ಸಮುದಾಯದಲ್ಲಿ ಜೀವನದುದ್ದಕ್ಕೂ ಇಷ್ಟಲಿಂಗ ಪೂಜೆ ಮಾಡಿದ ಸಾಧಕರಿಗೆ ಈ ರೀತಿಯ ಕ್ರಿಯಾ ಸಮಾಧಿ ಮಾಡಲಾಗುತ್ತೆ. ಹೆಚ್ಚಾಗಿ ಲಿಂಗಾಯತ ಸ್ವಾಮೀಜಿಗಳ ಅಂತ್ಯಕ್ರಿಯೆಯನ್ನ ಈ ಸಮಾಧಿ ಮೂಲಕವೇ ನೆರವೇರಿಸಲಾಗುತ್ತೆ. ಶಾಮನೂರು ಶಿವಶಂಕರಪ್ಪ ಜೀವನದುದ್ದಕ್ಕೂ ಇಷ್ಟಲಿಂಗ ಪೂಜೆ ಮಾಡ್ತಾ ಬಂದಿದ್ರು, ಸಾಧಕರು ಕೂಡ ಹೌದು. ಹೀಗಾಗಿ ಇವರ ಅಂತ್ಯಕ್ರಿಯೆಯನ್ನ ಕ್ರಿಯಾ ಸಮಾಧಿ ಮೂಲಕ ನೆರವೇರಿಸಲಾಗುತ್ತೆ. ಕ್ರಿಯಾ ಸಮಾಧಿ ಒಳಗೆ ಹೇಗಿರುತ್ತೆ? ಕ್ರಿಯಾ ಸಮಾಧಿಯಲ್ಲಿ ಸುಮಾರು 6 ರಿಂದ 7 ಅಡಿವರೆಗೆ ಗುಂಡಿ ತೆಗೆಯಲಾಗುತ್ತೆ. ಸಮಾಧಿ ಒಳಗೆ ಮೃತರ ಶರೀರ ಕೂರಿಸಲು ಸಾಧ್ಯ ಆಗೋ ರೀತಿಯಲ್ಲಿ ತ್ರಿಕೋನಾಕೃತಿಯ ವ್ಯವಸ್ಥೆ ಇರುತ್ತೆ. ಅದರ ಮುಂದೆ ವಿಧಿವಿಧಾನ ನೆರವೇರಿಸಲು ಒಂದಷ್ಟು ಜಾಗ ಇರುತ್ತೆ. ಸಮಾಧಿ ಒಳಗೆ ಇಳಿಯಲು ಮೆಟ್ಟಿಲುಗಳಿರುತ್ತೆ. ಆ ಮೆಟ್ಟಿಲುಗಳು ಕೂಡ ಇಂತಿಷ್ಟೇ ಇರಬೇಕು ಅಂತ ಇರುತ್ತೆ. ಸಾಮಾನ್ಯವಾಗಿ 3 ಮೆಟ್ಟಿಲುಗಳು ಇರುತ್ತವೆ. ಇನ್ನು ಅಂತಿಮ ವಿಧಿವಿಧಾನ ನಡೆಯೋ ವೇಳೆ ದೀಪ ಹಚ್ಚಿ ಇಡಲು ಒಂದು ಗೂಡಿನ ವ್ಯವಸ್ಥೆ ಇರುತ್ತೆ. ಸಮಾಧಿಯ ಉದ್ದ ಅಗಲಕ್ಕೂ ನಿರ್ದಿಷ್ಟ ಅಳತೆ ಇರುತ್ತೆ. ಯಾರು ಮೃತಪಟ್ಟಿರ್ತಾರೋ ಅವರ ಪಾದದ ಆಧಾರದಲ್ಲಿ ಅಳತೆ ಡಿಸೈಡ್ ಮಾಡಲಾಗುತ್ತೆ. 9 ಪಾದದಷ್ಟು ಉದ್ದ ಮತ್ತು 5 ಪಾದದಷ್ಟು ಅಗಲ ಇರುತ್ತೆ. ಸಮಾಧಿ ಸ್ಥಳವನ್ನು ಕೂಡ ಮೊದಲೇ ಡಿಸೈಡ್ ಮಾಡಲಾಗಿರುತ್ತೆ. ಉದಾಹರಣೆಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ತಮ್ಮ ಸಮಾಧಿ ಜಾಗವನ್ನು ತಾವೇ ಗುರುತು ಮಾಡಿ ಇಟ್ಟಿದ್ರು. ಸಮಾಧಿಯ ಪ್ರಕ್ರಿಯೆ ಹೇಗಿರುತ್ತೆ? ಮೃತರ ದೇಹವನ್ನು ಒಳಗೆ ಕೂರಿಸೋ ಮುನ್ನ ಸಮಾಧಿಗೆ ಪೂಜೆ ನಡೆಯುತ್ತೆ. ಮೃತರಿಗೆ ಪುಣ್ಯ ನದಿಗಳ ನೀರಿನಿಂದ ಸ್ನಾನ ಮಾಡಿಸಲಾಗುತ್ತೆ. ನಂತರ ಹೊಸ ಬಟ್ಟೆ ತೊಡಿಸಿ ಪದ್ಮಾಸನ ಸ್ಥಿತಿಯಲ್ಲಿ ಕೂರಿಸಬೇಕು. ಶರೀರಕ್ಕೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ಕ್ರಿಯಾ ಸಮಾಧಿ ಬಳಿ ತರಲಾಗುತ್ತೆ. ಇಲ್ಲಿಂದ ನಂತರ ಸನ್ಯಾಸಿ ಅಂದರೆ ಸ್ವಾಮೀಜಿಯ ನೇತೃತ್ವದಲ್ಲಿ ಕ್ರಿಯಾ ಸಮಾಧಿಯ ಕಾರ್ಯಗಳು ಶುರುವಾಗುತ್ತೆ. ಶರೀರವನ್ನು ತ್ರಿಕೋನಾಕಾರದ ಜಾಗದಲ್ಲಿ ಕೂರಿಸಲಾಗುತ್ತೆ. ನಂತರ ವಿವಿಧ ಧಾರ್ಮಿಕ ವಿಧಿವಿಧಾನ ನೆರವೇರಿಸಲಾಗುತ್ತೆ. ಮೃತರು ಪೂಜಿಸುತ್ತಾ ಬಂದಿದ್ದ ಇಷ್ಟಲಿಂಗಕ್ಕೆ ಪೂಜೆ ಮಾಡಿ ಶರೀರದ ಕೊರಳಿಗೆ ಕಟ್ತಾರೆ. ಸಮಾಧಿ ಒಳಭಾಗದ 4 ಗೋಡೆಗಳಿಗೆ ಶಿವ ಪಂಚಾಕ್ಷರಿ ಮಂತ್ರ ಬರೆದ ತಾಮ್ರದ ಹಾಳೆ ಕಟ್ತಾರೆ. ಒಂದು ಹಾಳೆಯನ್ನು ಮೃತ ಶರೀರದ ಬಾಯೊಳಗೆ ಇಡಲಾಗುತ್ತೆ. ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಸಮಾಧಿಯಲ್ಲಿ ಇಡ್ತಾರೆ. ವಿಭೂತಿ ಉಪ್ಪಿನಿಂದ ಸಮಾಧಿ. ಲಿಂಗಾಯತ ಸಮುದಾಯದಲ್ಲೂ ಸಾಮಾನ್ಯವಾಗಿ ಮಣ್ಣಿನಿಂದಲೇ ಮುಚ್ಚಿ ಸಮಾಧಿಯನ್ನು ಮಾಡಲಾಗುತ್ತೆ. ಆದರೆ ಕ್ರಿಯಾ ಸಮಾಧಿಯಲ್ಲಿ ಮಣ್ಣು ಬಳಸೋದಿಲ್ಲ. ಬದಲಿಗೆ ಮೃತರ ಸುತ್ತಲೂ ವಿಭೂತಿಯನ್ನು ಇಡಲಾಗುತ್ತೆ. ನಂತರ ಬಿಲ್ವಪತ್ರೆ, ರುದ್ರಾಕ್ಷಿ ಮಣಿಗಳನ್ನು ಹಾಕ್ತಾರೆ. ಇದಾದ್ಮೇಲೆ ವಿಭೂತಿ ಜೊತೆ ಉಪ್ಪು ಬಳಸಿ ಸಮಾಧಿಯನ್ನು ಮುಚ್ಚಲಾಗುತ್ತೆ. ಸಮಾಧಿ ಮುಚ್ಚಿದ ಬಳಿಕ ಗದ್ದುಗೆ ನಿರ್ಮಿಸಲಾಗುತ್ತೆ. ಭವಿಷ್ಯದಲ್ಲಿ ಆ ಗದ್ದುಗೆಗೆ ಪೂಜೆ ಕೂಡ ನಡೆಯುತ್ತೆ. ಸ್ನೇಹಿತರೆ, ಇದು ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಬರೋ ಕ್ರಿಯಾ ಸಮಾಧಿ ಬಗ್ಗೆ ಮಾಹಿತಿಯನ್ನು ನೀಡೋ ಪ್ರಯತ್ನ. ಇದೀಗ ಶಾಮನೂರು ಶಿವಶಂಕರಪ್ಪ ಅವರನ್ನು ಕೂಡ ಕ್ರಿಯಾ ಸಮಾಧಿ ಮಾಡಲಾಗಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.